ಹಾಯ್ ಹಲೋ ನಮಸ್ಕಾರ ಸ್ನೇಹಿತ. ಇಲ್ಲಿ ಪೂಜಾಗೆ ಸಹಾಯ ಮಾಡೋಕೆ ಬಂದ ಭಾಗ್ಯ ಮತ್ತೆ ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಹಾಗಿದ್ರೆ ಇಲ್ಲಿ ಭಾಗ್ಯ ದುಡ್ಡು ಕಳ್ತನ ಆಗಿದೆ. ಹಾಗಿದ್ರೆ ಇದನ್ನು ಪೂಜಾ ಮನೆಯಲ್ಲಿ ಯಾರು ಮಾಡಿಸಿರ್ಬಹುದು, ಏನಾಯಿತು, ಏನು ಕಥೆ, ಇದನ್ನೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾಗ್ಯ ತನ್ನ ತಂಗಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಪೂಜಾ ಮನೆಗೆ ಬಂದಿದ್ದಾರೆ. ಪೂಜಾ ಮನೆಯಲ್ಲಿ ತಂಗಿ ಅಡುಗೆ ಮಾಡುವುದಕ್ಕೆ ಎಲ್ಲ ರೀತಿಯ ಸಹಾಯವನ್ನು ಕೂಡ ಮಾಡ್ತಾರೆ. ಈ ರೀತಿ ಯಾವುದೇ ಕಾರಣಕ್ಕೂ ಸಹಾಯ ಮಾಡಬಾರ್ದು ಅಂತ ಮೀನಾಕ್ಷಿ ಹೇಳಿದರೆ, ಬಟ್ ಆ ಕಾಮತ್ ಅವ್ರು ಬಂದಿದ್ದೆ, ಅದರಲ್ಲಿ ಏನಿದೆ ಸಹಾಯ ಮಾಡುವುದು, ಮಾಡಲಿ ಅಂತ ಹೇಳ್ತಾರೆ. ಹಾಗಾಗಿ ಪೂಜಾ ಅಕ್ಕ ಹೇಗೆ ಹೇಳ್ಕೊಡ್ತಾರೋ ಅದೇ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅಡುಗೆಯನ್ನು ಮಾಡಿ ತಯಾರಿಸೇ ಬಿಡ್ತಾಳೆ. ನಂತರ ಎಲ್ಲರೂ ಕೂಡ ತಿಂಡಿಗೆ ಅಂತ ಇದ್ದಾಗೆ ಪೂಜಾ ಎಲ್ರಿಗೂ ಕೂಡ ಬಡಿಸ್ತಾರೆ. ಭಾಗ್ಯ ಕೂಡ ಇರ್ತಾರೆ, ಈ ಕಡೆ ಟೇಸ್ಟ್ ಮಾಡ್ತಾರೆ. ಮಾವ ಕಾಮತ್ತಂತೂ ಫುಲ್ ಫಿದಾ ಆಗಿಬಿಡ್ತಾರೆ. ಬಟ್ ಇಷ್ಟು ಚೆನ್ನಾಗಿದೆ ಅಂದರೆ ಅದಕ್ಕೆ ಕಾರಣ ಭಾಗ್ಯಕ್ಕನೇ ಹೇಳ್ಕೊಟ್ಟಿದ್ದು. ನಾನು ಅವಳು ಹೇಳಿದ್ದನ್ನು ಮಾಡಿದೆ ಅಷ್ಟೇ ಅಂತ ಪೂಜಾ ಹೇಳಿದ್ರೆ, ಈ ಕಡೆ ಭಾಗ್ಯ ನಾನೇನು ಮಾಡಿಲ್ಲ, ನಾನು ಹೇಳ್ಕೊಟ್ಟಿದ್ದಷ್ಟು ಎಲ್ಲ ಪೂಜಾನೇ ಮಾಡಿದ್ದು ಅಂದಾಗ, ಹೌದೌದು ಪೂಜಾ ಕೈ ಗುಣ ಮುಖ್ಯ, ಯಾರೇ ಹೇಳ್ಕೊಟ್ರು ಕೂಡ ಅಂತ ಮಾವ ಹೇಳ್ತಿದ್ದಾರೆ. ಫುಲ್ ಫಿದಾ ಆಗಿಬಿಡ್ತಾರೆ. ಇಲ್ಲಿ ಪೂಜಾ ತಿಂಡಿಗೆ ಕನ್ನಿಕಾ ಮೀನಾಕ್ಷಿ ಕೂಡ ಏನು ಇಷ್ಟು ಚೆನ್ನಾಗಿ ಮಾಡಿದಾಳೆ, ಖಂಡಿತ ಮಾಡ್ತಾಳೆ ಅಂತಲೇ ಅಂದ್ಕೊಂಡಿರಲಿಲ್ಲ ಅಂತ ಮೀನಾಕ್ಷಿ ಅವರು ಉರ್ದು ಹೋಗ್ತಿದ್ದಾರೆ. ಆದೀಶ್ವರ್ ಕೂಡ ಬಂದು ಟೇಸ್ಟ್ ಮಾಡಿ ಸಖತ್ತಾಗಿದೆ ಅಂತಾರೆ. ನಂತರ ಭಾಗ್ಯ ಹೋಗ್ತಾರೆ. ಭಾಗ್ಯ ಮನೆಗೆ ಹೋಗ್ತಿದ್ದಾಗೆ ಭಾಗ್ಯ ಬ್ಯಾಗಲ್ಲಿ ಒಂದಷ್ಟು ದುಡ್ಡಿರುತ್ತೆ, ಅದು ಕಾಣಿಸ್ತಿರೋದಿಲ್ಲ. ಅದೇ ವಿಷಯನ ಪೂಜಾ ಹತ್ರ ಹೇಳ್ಕೊಂಡಾಗ ಪೂಜಾ ಕೂಡ ಕನ್ನಿಕಾ ಮೀನಾಕ್ಷಿ ಅವರ ಹತ್ರ, ಅಕ್ಕ ಇಲ್ಲಿಗೆ ಬಂದಾಗ ಸ್ವಲ್ಪ ದುಡ್ಡು ತಂದಿದ್ಲಂತೆ, ಅದು ಕಾಣಿಸ್ತಿಲ್ವಂತೆ ಅಂದಾಗ ಇಬ್ಬರು ಕೂಡ ರುಚಿಗೆ ಎದ್ಬಿಡ್ತಾರೆ. ನಮ್ಮ ಮೇಲೆ ಡೌಟ್ ಪಡ್ತಿದ್ಯಾ ಅಂತ. ಅಯ್ಯೋ ನಾನು ಹಾಗೆ ಹೇಳಿದ್ದಲ್ಲ ಅಂತ ಪೂಜಾ ಹೇಳ್ತಿದ್ರೆ, ಇತ್ತ ಕಡೆ ಭಾಗ್ಯ ಎಲ್ಲ ಕಡೆ ಹುಡುಕ್ತಿದ್ದಾರೆ, ದುಡ್ಡು ಸಿಗ್ತಿಲ್ಲ. ಹಾಗಿದ್ರೆ ಇಲ್ಲಿ ಭಾಗ್ಯಗೆ ಕಾಟ ಕೊಡಬೇಕು ಅಂತ ಕನಿಕಾನೇ ದುಡ್ಡೇನಾದರೂ ಎಗರಿಸ್ಬಿಟ್ಲ, ಅಥವಾ ಮೀನಾಕ್ಷಿನೇ ಪಿತೂರಿ ಮಾಡಿ ಈ ರೀತಿ ಏನಾದರೂ ಪ್ಲಾನ್ ಮಾಡಿದಾರ? ಯಾರು ದುಡ್ಡು ಕದ್ದಿರ್ಬೋದು, ಕದ್ದದ್ದು ಯಾರು ಅಂತ ಭಾಗ್ಯಗೆ ಗೊತ್ತಾದರೆ ಏನು ಮಾಡ್ಬೋದು ಭಾಗ್ಯ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.